ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಆರೋಗ್ಯವಾಗಿರಬೇಕು, ನಮ್ಮ ತ್ವಚೆ ಚೆನ್ನಾಗಿರಬೇಕು ಅಂದರೆ ನಾವು ಈ ತರಹದ ಜ್ಯೂಸನ್ನು ಎಲ್ಲ ಕಡೆ ನೋಡಿದ್ವಿ. ನಾವು ಇದೇನು ಜ್ಯೂಸ್ ಅಂದ್ಕೊಂಡ್ರಾ? ಅಲ್ಲ ಫ್ರೆಂಡ್ಸ್, ಇದೊಂದು ಹೊಸ ರೆಸಿಪಿಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿದ್ದೀರಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಇದು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ನಾವು ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ಸ್ಲೈಸಾಗಿ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬಾ ನಮಗೆ ಎಷ್ಟು ಬೇಕು, 1 ಕಪ್ಪು ಕ್ಯಾರೆಟು ಮತ್ತು 1 ಕಪ್ಪು ಬೀಟ್ರೂಟನ್ನು ಕಟ್ ಮಾಡಿಕೊಂಡು ನಾವು ಇದನ್ನು ಏನು ಮಾಡ್ತೀವಿ, ಜ್ಯೂಸ್ ಮಾಡ್ತೀವಾ? ಇಲ್ಲ ಫ್ರೆಂಡ್ಸ್, ಇದನ್ನು ನಾವು ಸೂಪ್ ಮಾಡೋಣ. ಸೊ ಈ ಸೂಪು ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವಿದನ್ನು ಒಂದು ಪಾತ್ರೆಗೆ ಕಟ್ ಮಾಡಿರುವಂತಹ ಎಲ್ಲ ಬೀಟ್ರೂಟು ಮತ್ತು ಕ್ಯಾರೆಟ್, ಗಜ್ರಿ ಮತ್ತು ಇದನ್ನು ಹಾಕಿಬಿಟ್ಟು ಒಂದು ಗ್ಲಾಸ್ ನೀರು, ನಿಮಗೆ ನೀರು ಎಷ್ಟು ಬೇಕು ಸೂಪಿಗೆ ಅಂತ ನೋಡಿಕೊಂಡು ಅದನ್ನು ನಾವು ಸಣ್ಣ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಕುದಿಯಕ್ಕೆ ಬಿಡಬೇಕು. ಬೇಕಾದರೆ ಒಂದು ಸೀಟಿ ಕುಕ್ಕರ್ನಲ್ಲೂ ನೀವು ಮಾಡ್ಕೋಬೇಕು. ಅದು ತುಂಬ ಮೆತ್ತಗಾಗಿಬಿಡುತ್ತೆ ಅಂತ, ಕ್ರಂಚಿಯಾಗಿ ಉಳಿಬೇಕು ಅಂತ ನಾನು ಈ ಪಾತ್ರೆನಲ್ಲೇ ಅದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, ಇದು ನೀರೆಲ್ಲ ಬಿಟ್ಟು ಕೆಂಪಾಗಿ ರೆಡ್ ಕಲರ್ ಬರುತ್ತೆ ಬೀಟ್ರೂಟದ್ದು. ಸೊ ತುಂಬ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆಂದಾಗಿ ಅದು ಕುದ್ದು ಇದಾಗಿದೆ. ಈಗ ನೋಡಿ, ನಮಗೆ ಕಾಳುಮೆಣಸು, ಕರಿಮೆಣಸು ಅಂತ ಹೇಳ್ತಾರೆ, ಕರಿಮೆಣಸಿನ ಪುಡಿ ನಿಮ್ಮಲ್ಲಿ ಇದ್ದರೆ ಅದನ್ನು ಹಾಕಿ, ಇಲ್ಲಾಂದರೆ 1-2 ಕರಿಮೆಣಸನ್ನು ಕುಟ್ಟಿ ಆ ಪುಡಿಯನ್ನು ಹಾಕಿ, ನಿಮಗೆ ರುಚಿಗೆ ಬೇಕಾಗಿರುವಂತಹ ಉಪ್ಪನ್ನು ನೀವು ಅದರಲ್ಲಿ ಸೇರಿಸ್ಕೊಂಡು, ಇದು ಕರಿ ಉಪ್ಪು ಹಾಕ್ಕೊಂಡ್ರೆ ತುಂಬಾ ಬೆಸ್ಟು. ಸೊ ನನ್ನ ಹತ್ರ ಇಲ್ಲ ಅಂತ ನಾನು ಅದೇ ದಿನ ಇರುವಂಥ ಉಪ್ಪನ್ನೇ ನಾನು ಅದರಲ್ಲಿ ಹಾಕಿದ್ದೀನಿ. ಸೊ ಇದನ್ನು ನಾವು ಈಗ ಟೇಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಾವು ದಿನ ಬೆಳಿಗ್ಗೆ ಈ ರೂಟೀನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಫೇಸ್ನಲ್ಲಿರುವಂತಹ ಎಲ್ಲ ಕಪ್ಪ ಕಲೆಗಳೆಲ್ಲ ಮಾಯ ಆಗಿ ಫೇಸ್ ಒಂಥರ ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ರೆಸಿಪಿ ಹೇಗಿತ್ತು ಫ್ರೆಂಡ್ಸ್ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ.